ಬೆಂಗಳೂರಿನಲ್ಲಿ ಸಂಜೆ ಆದಂತಹ ಮಳೆಯ ಪರಿಣಾಮವಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಟ್ಟಡವೊಂದು ಕುಸಿದಿದ್ದು 7 ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯ ಶಿಥಿಲಾವಸ್ಥೆಯಲ್ಲಿರತಕ್ಕಂತಹ ಆ ಒಂದು ಗೋಡೆ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸಾಲದಕ್ಕೆ ಅಧಿಕಾರಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡರು. ಘಟನೆ ಸಂಬಂಧ ವಿವರಣೆಯನ್ನ ಪಡ್ಕೊಂಡ್ರು. ಸ್ಪಾಟ್ಗೆ ಎಲ್ಲ ಅಧಿಕಾರಿಗಳನ್ನು ಕೂಡ ಖುದ್ದು ಕರೆಸ್ಕೊಂಡ್ರು. ಆನಂತರ ಶಿಥಿಲಾವಸ್ಥೆಯಲ್ಲಿರುವಂತಹ ಗೋಡೆ ಅಂತ ಗೊತ್ತಿದ್ದು ಅಲ್ಲಿ ಮಣ್ಣನ್ನು ಸುರಿದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಆದರೆ ಉತ್ತರ ಕೊಡೋದಕ್ಕೆ ಅಧಿಕಾರಿಗಳ ಬಳಿ ಸರಿಯಾದಂತಹ ಉತ್ತರವೇ ಇರಲಿಲ್ಲ. ತಬ್ಬಿಬ್ಬಾದ್ರು. ಮತ್ತೆ ಮುಖ್ಯಮಂತ್ರಿಗಳ ಬೈಗುಳವನ್ನು ಅನುಭವಿಸಿದ್ರು. ಈಗ ಮುಖ್ಯಮಂತ್ರಿಗಳು ಎಲ್ಲ ಘಟನೆಯ ನಂತರದಲ್ಲಿ ಕ್ರಮದ ಬಗ್ಗೆ ಮಾತನಾಡಿದ್ದಾರೆ. ಹಳೆ ಗೋಡೆಗಳನ್ನು ನೋಡ್ಕೊಳ್ಬೇಕು, ಅದನ್ನು ತೆರವು ಮಾಡುವಂತಹ ಕೆಲಸಗಳಾಗಬೇಕು. ಆದರೆ GBA ಯಾವ ಕೆಲಸದಲ್ಲಿ ಬ್ಯುಸಿ ಇದೆಯೋ ಗೊತ್ತಿಲ್ಲ. ಅದರ ಪರಿಣಾಮವಾಗಿ ಇಂತಹ ದುರಂತಗಳು ನಡೆದಾಗ ಮಾತ್ರ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆ ನಂತರ ಮತ್ತೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಈಗ ನೋಡಿ, ಈಗ ಒಂದು 4 ದಿನ ಬೇರೆ ಎಲ್ಲೆಲ್ಲಿ ಹಳೆ ಇದೆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಗೋಡೆಗಳಿದೆ ಅಂತ ಪಟ್ಟಿ ಮಾಡ್ಕೊಳ್ತಾರೆ. ಆದಮೇಲೆ ಸೈಲೆಂಟ್. ಈಗ DCM DK ಶಿವಕುಮಾರ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಆಸ್ಪತ್ರೆಗೆ ಬಂದು ಗಾಯಾಳುಗಳ ಆರೋಗ್ಯ ವಿಚಾರಣೆಗಾಗಿ ಖುದ್ದು DK ಶಿವಕುಮಾರ್ ಅವರ ಆಗಮನ ಇದೀಗಷ್ಟೇ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಸಂಜೆ ಮುಖ್ಯಮಂತ್ರಿಗಳು ಬಂದು ಎಲ್ಲ ವಿವರಗಳನ್ನು ಕೊಟ್ಟು ಹೋಗಿದ್ದಾರೆ. ಈಗ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರು ಗಾಯಾಳುಗಳನ್ನು ಭೇಟಿ ಮಾಡೋ ಮೂಲಕವಾಗಿ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ಹೇಗಾಯಿತು, ಎಷ್ಟು ವರ್ಷಗಳಿಂದ ಅವರು ಇಲ್ಲಿ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ, ಆ ಹಳೆ ಗೋಡೆ ಬಗ್ಗೆ ಯಾರು ಕೂಡ ಇಲ್ಲಿವರೆಗೂ ಗಮನ ಹರಿಸಿಲ್ವಾ ಇತ್ಯಾದಿ ವಿವರಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಮುಂದಾಗಲಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಂತಹ ಘೋರ ದುರಂತ ಸಂಬಂಧ 7 ಮಂದಿ ಸಾವನ್ನಪ್ಪಿದ್ದು ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ದೌಡಾಯಿಸಿದ್ದಾರೆ.